ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ನನ್ನ ಕ್ಲೌಡ್ ಕಿಚನ್ ವ್ಲಾಗ್ಸ್ನ ನೋಡಿ ಭಾಳಷ್ಟು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದುಂಟು. ಅವ್ರಿಗೆಲ್ಲನೂ ಇತ್ತೀಚೆಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ. ಯಾಕೆ ಅಂದರೆ ನನ್ನ ಚಾನಲಲ್ಲಿ ಬರೇ ನೋವಿನ ಸ್ಟೋರಿಗಳನ್ನೇ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ಪರಿಸ್ಥಿತಿ ಹೇಗಿದೆಯೋ ಅದ್ರ ಬಗ್ಗೆನೇ ತುಂಬ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಜೀವನ ಅಂದರೆ ಹಾಗೆ ಅಲ್ವಾ, ಜೀವನದಲ್ಲಿ ಏನೇನು ನಡೀತಾ ಇದೆಯೋ ಅದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನಿಮಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಥರ ನನ್ನ ಚಾನಲಲ್ಲಿ ಕಂಟೆಂಟ್ ಡೆಲಿವರ್ ಆಗ್ತಿಲ್ಲ ಅಂತ ಅಂದರೆ ಐ ಆಮ್ ಸೊ ಸಾರಿ. ಮುಂಬರುವ ವ್ಲಾಗ್ಸಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕ್ಲೌಡ್ ಕಿಚನ್ ವ್ಲಾಗ್ನ ಮಾಡಿ ಅದ್ರ ಬಗ್ಗೆನೇ ಮಾತಾಡ್ತೀನಿ. ಬಟ್ ಈಗ ನನ್ನ ಪರಿಸ್ಥಿತಿ ಡಿಫ್ರೆಂಟ್ ಆಗಿದೆ. ಕ್ಲೌಡ್ ಕಿಚನ್ ಬಿಸ್ನೆಸ್ ಮಾಡಿದ್ರೂ ಸಹ, ಆ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೂ ಸಹ ನಾನು ಬೇರೆ ವಿಷಯಗಳ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಸ್ವಂತ ಅಕ್ಕ ತೀರೋದ್ಮೇಲೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಇನ್ನೂ ನನಗೆ ದೇವ್ರು ಕೊಟ್ಟಿಲ್ಲ ಫ್ರೆಂಡ್ಸ್. ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಮತ್ತು ಇನ್ನು ಫ್ಯಾಮ್ಲಿಯಲ್ಲಿ ಇರುತ್ತೆ ಎಲ್ಲ ಗೊಂದಲಗಳು, ಅದ್ರ ಬಗ್ಗೆ ಎಲ್ಲನೂ ತುಂಬ ಡಿಸ್ಟರ್ಬ್ ಆಗಿಬಿಡ್ತೀನಿ ಯೋಚನೆ ಮಾಡಿ ಮಾಡಿ ಮಾಡಿ. ಅದಕ್ಕೆ ಆ್ಯಸ್ ಎ ಫ್ಯಾಮ್ಲಿ ನಿಮ್ಮ ಜೊತೆ ಸ್ವಲ್ಪ ಮಟ್ಟಿಗೆ ಶೇರ್ ಮಾಡಿಕೊಂಡ್ರೆ ನನ್ನ ಮನಸ್ಸಲ್ಲಿರುವ ದುಃಖ, ಬಾಧೆ ಎಲ್ಲನೂ ಕಡಿಮೆ ಆಗಿ ಮನಸ್ಸು ಹಗುರ ಆಗುತ್ತೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಇನ್ನು ಪ್ರೀವಿಯಸ್ ವ್ಲಾಗ್ ಬಗ್ಗೆ ಮಾತಾಡಬೇಕು ಅಂದರೆ, ನಾನು ನನ್ನ ತಾಯಿಯ ಪರ್ಸ್ನಾಲಿಟಿ ಬಗ್ಗೆ ಶೇರ್ ಮಾಡಿದ್ದೆ. ಅವ್ರು ಯಾವ ರೀತಿ ನಮ್ಮ ಜೊತೆ ಇದ್ದರು, ಯಾವ ರೀತಿ ನಾವು ಬೆಳೆದ್ವಿ ಅಂತ. ಅದಕ್ಕೆ ಭಾಳಷ್ಟು ಸಬ್ಸ್ಕ್ರೈಬರ್ಸು ನಮ್ಮ ಜೀವನವನ್ನು, ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ಕನೆಕ್ಟ್ ಆಗಿ, ಎಂಪತೈಸ್ ಆಗಿ ಅವರ ಒಂದು ಲೈಫಿನ ಬಗ್ಗೆನೂ ಸಹ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ. ಸೊ ಅದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. 4 ಗೋಡೆಗಳ ಮಧ್ಯೆ ನಮ್ಮ ಮನೆಗಳಲ್ಲಿ ನಮಗೇನಾದರೂ ಪ್ರಾಬ್ಲಮ್ಸ್ ಆದಾಗ ನಾವು ತುಂಬ ಕುಗ್ಗೋಗ್ತೀವಿ. ಏನಪ್ಪ ಈ ಥರ ಪ್ರಾಬ್ಲಮ್ಸ್ ನಮ್ಗೆ ಆಗ್ತಾಯಿದೆ, ಬೇರೆಯವರೆಲ್ಲನೂ ಚೆನ್ನಾಗಿದ್ದಾರೆ, ನಮಗೇನಕ್ಕೆ ಈ ಥರ ಪರಿಸ್ಥಿತಿ ಕೊಟ್ಟಿದ್ದೀರಾ ಅಂತ ನಾವು ತುಂಬ ಬಾಧೆ ಪಡ್ತೀವಿ. ಬಟ್ ಟು ಬಿ ವೆರಿ ಆನೆಸ್ಟ್ ಫ್ರೆಂಡ್ಸ್, ನಮ್ಮ ಥರನೇ ಎಲ್ಲರ ಜೀವನದಲ್ಲಿನೂ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಕೆಲವರು ಶೇರ್ ಮಾಡ್ಕೊತಾರೆ, ಕೆಲವರು ಶೇರ್ ಮಾಡ್ಕೊಳ್ಳಲ್ಲ. ಕೆಲವ್ರಿಗೆ ಎಲ್ಲ ಚೆನ್ನಾಗಿದೆ ಅಂತ ತೋರಿಸೋದಕ್ಕೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಏನಿದೆ ಅದನ್ನು ತೋರಿಸೋದಕ್ಕೆ ಇಷ್ಟ ಆಗುತ್ತೆ. ಕೆಲವರು ಯಾರಾದರೂ ಶೇರ್ ಮಾಡಿಕೊಂಡಾಗ ಮಾತ್ರನೇ ಅವರೂ ಸಹ ಅವ್ರ ಜೀವನದ ಬಗ್ಗೆ ಶೇರ್ ಮಾಡ್ಕೊತಾರೆ. ಇಲ್ಲ ಅಂದರೆ ತುಂಬ ಡಾಮಿನೆಂಟಾಗಿ ಕಾಣಿಸ್ತಾರೆ, ತುಂಬ ರೂಡಾಗಿ ಕಾಣಿಸ್ತಾರೆ. ಸೊ ಒಬ್ಬೊಬ್ರದ್ದು ಒಂದೊಂದು ಥರ ಪರ್ಸ್ನಾಲಿಟಿ ಇರುತ್ತೆ. ಬಟ್ ಪ್ರಾಬ್ಲಮ್ಸ್ ಅನ್ನೋದು ಎಲ್ಲರ ಜೀವನದಲ್ಲಿನೂ ಸಹ ಇದ್ದೇ ಇರುತ್ತೆ. ಸೊ ಇವಾಗ ನನ್ನ ಜೀವನದಲ್ಲಿ ಪ್ರಾಬ್ಲಮ್ಸ್ ಇದೆ, ನಾನು ಇಮೋಷ್ನಲಿ ವೀಕ್ ಆಗಿದ್ದೀನಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆಸೆ ಆಗ್ತಾ ಇದೆ, ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಇನ್ನು ಹೆತ್ತ ತಾಯಿ ಬಗ್ಗೆ ಕೆಟ್ಟದಾಗಿ ಯಾರೂ ಏನು ಮಾತಾಡಬಾರ್ದು ಅಂತ ಕೆಲವರು ತುಂಬ ಸ್ಟ್ರಾಂಗ್ ಒಪಿನಿಯನ್ನ ಇಟ್ಕೊಂಡಿರ್ತಾರೆ. ಸೊ ಯಾರೂ ಕೆಟ್ಟದಾಗಿ ಮಾತಾಡಲ್ಲ, ಬಟ್ ಎಕ್ಸ್ಪೀರಿಯೆನ್ಸ್ಗಳನ್ನ ಶೇರ್ ಮಾಡ್ಕೋಬೋದು. ತಾಯಿಯಿಂದ ಮಕ್ಕಳಿಗೆ ಮೋಸ ಆಗಿರೋದುಂಟು, ಮಕ್ಕಳಿಂದನೂ ತಾಯಿಗೆ ಮೋಸ ಆಗಿರೋದುಂಟು. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ಘಟನೆಗಳು ನಡೆದಿರುತ್ತೆ. ಸೊ ನಮಗೆ ತಾಯಿ ಪ್ರೀತಿ ಏನು ಅಂತ ಗೊತ್ತೇ ಇಲ್ಲ, ಅದು ಹೇಗಿರುತ್ತೆ ಅಂತ ನಾವು ಯಾವಾಗಲೂ ಫೀಲ್ ಮಾಡಿಲ್ಲ. ತಾಯಿಯ ಒಂದು ಸಪೋರ್ಟು, ಎಮೋಷ್ನಲ್ ಸಪೋರ್ಟ್ ಇರುತ್ತೆ ಅಲ್ಲ, ಅದನ್ನು ನಾವು ಯಾವಾಗಲೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಇನ್ನು ನಮ್ಮ ತಾಯಿಯಿಂದನೇ ನಾವು ಎಮೋಷ್ನಲಿ ತುಂಬ ವೀಕ್ ಆಗಿದ್ದೀವಿ. ನಮಗೆ ತಾಯಿ ಇದ್ದಾರೆ, ಬಟ್ ಹೆಸರಿಗೆ ಮಾತ್ರ ಇರೋದು. ಯಾವಾಗಲೂ ನಮ್ಮ ಕಷ್ಟ ಸುಖಗಳ ಬಗ್ಗೆ ಅವರು ಮಾತಾಡಿದ್ದಿಲ್ಲ. ಬೇರೆ ವಿಷಯಗಳ ಬಗ್ಗೆ, ಬೇರೆ ಯಾರ್ಯಾರು ಏನೇನು ಮಾಡ್ತಿದ್ದಾರೋ, ಅವ್ರ ಮನೆಗಳು ಯಾವ್ಯಾವ ಫಂಕ್ಷನ್ಗಳಾಗ್ತಿವೆ, ಯಾರು ಮನೆಗಳು ಕಟ್ಟಿದ್ದಾರೆ, ಯಾರ್ದು ಎಲ್ಲಿ ಮದುವೆ ಆಗಿದೆ, ಯಾರ ಜೊತೆ ಓಡೋಗಿದ್ದಾರೆ, ಸೊ ಈ ಥರ ವಿಚಾರಗಳೆಲ್ಲನೂ ಅವ್ರು ನಮ್ಮ ಜೊತೆ ಮಾತಾಡ್ತಾರೆ ಆ್ಯಸ್ ಎ ತಾಯಿಯಾಗಿ. ನಮಗೇನು ಪ್ರಾಬ್ಲಮ್ ಇದೆ, ನಾವೇನು ಅನುಭವ ಮಾಡ್ತಿದ್ದೀವಿ, ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ, ನಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಏನು, ನಾವು ನಮ್ಮ ಮಕ್ಕಳಿಗೋಸ್ಕರ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನಾವು ಪಡ್ತಿರೋ ಕಷ್ಟಗಳೇನು, ಅದ್ರ ಬಗ್ಗೆ ಯಾವಾಗಲೂ ಅವರು ಯೋಚನೆ ಮಾಡಿದ್ದೇ ಇಲ್ಲ, ಮಾಡೋದೂ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಮುಂದೆ ಬೇರೆಯವ್ರನ್ನ ಹೊಗಳ್ತಾರೆ, ಬೇರೆಯವ್ರನ್ನ ಪಾಪ ಅಂತ ಹೇಳ್ತಾರೆ. ಅದನ್ನು ಕೇಳಿದಾಗಲೂ ನಮಗೆ ತುಂಬ ಇರಿಟೇಟ್ ಆಗುತ್ತೆ. ನಮ್ಮ ಜೀವನದಲ್ಲಿ ನಾವು ಇಷ್ಟು ಕಷ್ಟಪಟ್ಟು ಎಜುಕೇಷನ್ನ ಕಾಂಪ್ರಮೈಸ್ ಮಾಡಿ, ಚಿಕ್ಕ ವಯಸ್ಸಿಂದಾನೇ ಕೆಲಸ ಮಾಡೋದಕ್ಕೆ ಶುರು ಮಾಡಿ, ನಮ್ಮ ತಂದೆ ತಾಯಿಗೆ ನಾವು ಪ್ರಾಬ್ಲಮ್ಸ್ನ ಕೊಡಬಾರ್ದು, ನಮ್ಮಿಂದ ಅವ್ರಿಗೆ ಕಷ್ಟ ಆಗಬಾರ್ದು ಅಂತ ಎಲ್ಲ ಪ್ರಾಬ್ಲಮ್ಸ್ನ ನಮ್ಮ ತಲೆ ಮೇಲೆ ಹಾಕ್ಕೊಂಡು ಇಂಡಿಪೆಂಡೆಂಟಾಗಿ ಏನೇ ಸಿಚುಯೇಷನ್ ಬಂದ್ರೂ ನಾವು ಗಟ್ಟಿಯಾಗಿ ನಿಂತ್ಕೊಂಡು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೀಗಿರೋ ಪರಿಸ್ಥಿತಿಯಲ್ಲಿ ನಮ್ಮ ಮುಂದೆ ಬೇರೆಯವ್ರನ್ನ ಅವ್ರು ಹೊಗಳ್ದಾಗ ನಮಗೆ ಹೊಟ್ಟೆ ಉರಿಯುತ್ತೆ. ಅದನ್ನು ಅವ್ರು ಹೊಗಳ್ತಾರಲ್ಲ, ಅವ್ರು ಯಾವ ರೀತಿ ಬೆಳೆದ್ರಂದರೆ, ಅಪ್ಪ ಅಮ್ಮ ಯಾವ ರೀತಿ ಕಷ್ಟಪಟ್ಟರು ಅದನ್ನು ನೋಡೇ ಇಲ್ಲ. ಹಾಸ್ಟೆಲಲ್ಲಿ ಬೆಳೆದು ಒಂದು ಒಳ್ಳೆ ಎಜುಕೇಷನ್ ಪಡೆದು ಒಂದು ಒಳ್ಳೆ ಕಡೆ ಕೆಲಸ ಮಾಡ್ಕೊಂಡಿರೋನ್ನ ಹೊಗಳೋದು.
ನಮಗೆ ಇವ್ರು ಎಜುಕೇಷನ್ನೇ ಕೊಟ್ಟಿಲ್ಲ, ಆದ್ರೂ ನಾವು ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಜೀವನನ ನಡೆಸ್ತಿದ್ದೀವಿ. ನಮ್ಮ ಅಕ್ಕ ಆಗಿರ್ಬೋದು, ನಾನಾಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ತುಂಬ ಪ್ರೌಡಾಗಿ ಯಾರಿಗೂ ಡಿಸ್ಟರ್ಬ್ ಮಾಡ್ದಿರ, ಯಾರ ಹತ್ರನೂ ಯಾರ ಮೇಲೇನೂ ಡಿಪೆಂಡ್ ಆಗ್ದಿರ ನಾವು ಇಂಡಿಪೆಂಡೆಂಟ್ ಆಗಿ ಜೀವನನ ನಡ್ಸ್ಕೊಂಡು ಬರ್ತಿದ್ದೀವಿ. ಏನೇನು ನೋಡಬಾರ್ದು ಅದನ್ನೆಲ್ಲನೂ ನೋಡಿ ಬೆಳೆದಿರೋರು ಫ್ರೆಂಡ್ಸ್ ನಾವು. ಆದ್ರೂ ಸಹ ಡೀಸೆಂಟಾಗಿ ಎಲ್ಲಿ ಹೋದ್ರೂ ಒಂದು ಒಳ್ಳೆಯ ಮಕ್ಕಳು ಅನ್ನೋ ಒಂದು ಹೆಸರನ್ನ ಪಡೆದಿದ್ದೀವಿ. ನಮ್ಮನ್ನು ಪ್ರೇಸ್ ಮಾಡ್ದಿರ ಬೇರೆಯವ್ರನ್ನ ನಮ್ಮ ಮುಂದೆ ಪ್ರೇಸ್ ಮಾಡಿ ನಮ್ಮನ್ನು ಡಿಮೋಟಿವೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಆ ತಾಯಿನ ಹೇಗೆ ಇಗ್ನೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಗೆ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ? ನಮಗಿರೋ ಪರಿಸ್ಥಿತಿ ಹೇಗಿದೆಯೋ ಅದೇ ರೀತಿಯೇ ನಾವು ಮಾತಾಡ್ತೀವಿ ಅಲ್ವಾ. ನಾವು ಚಿಕ್ಕವರಾಗಿದ್ದಾಗ ನಮ್ಮಪ್ಪ ಸರಿ ಇರಲಿಲ್ಲ, ಅದು ಒಂದು ದೊಡ್ಡ ರೀಸನ್ ಆಗಿತ್ತು ನಮ್ಮ ತಾಯಿಗೆ ನಮ್ಮ ಕಡೆ ಗಮನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವಾಗೆಲ್ಲನೂ ಚೆನ್ನಾಗಿದೆ. ನಮ್ಮಪ್ಪ ಕುಡಿಯೋದು ಬಿಟ್ಟಿದ್ದಾರೆ, ಪೆನ್ಷನ್ ಬರ್ತಾ ಇದೆ, ಅವರು ದುಡಿತಾನೂ ಸಹ ಇದ್ದಾರೆ. 75 ಇಯರ್ಸಲ್ಲಿ ಅವರು ಇನ್ನೂ ದುಡಿತಾ ಇದ್ದಾರೆ ಫ್ರೆಂಡ್ಸ್. ಮತ್ತು ನನ್ನ ತಮ್ಮ ಕಳೆದ 12 ವರ್ಷಗಳಿಂದ ಒಂದು ಸಲನೂ ಕೆಲಸ ಬಿಡ್ದಿರ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ತುಂಬ ಟಯರ್ಡ್ ಆದ್ರೂ ಸಹ ಕೆಲ್ಸಕ್ಕೆ ಹೋಗಬೇಕು, ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ನಮ್ಗೆ ಯಾರು ನೋಡ್ಕೊಳ್ಳೋರು ಇದ್ದಾರೆ ಅನ್ನೋ ಒಂದು ಭಯದಿಂದ ಕಷ್ಟಪಡ್ತಿದ್ದಾನೆ. ಮನೇಲಿ ಏನು ಬೇಕೋ ಅದೆಲ್ಲನೂ ತಂದು ಹಾಕ್ತಿದ್ದಾನೆ. ನಮ್ಮ ತಾಯಿಗೆ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆಲ್ಲನೂ ಕಳಿಸ್ತಾನೆ, ಕ್ಯಾಬ್ ಬುಕ್ ಮಾಡಿ ಕೊಡ್ತಾನೆ, ಫ್ಲೈಟಲ್ಲೆಲ್ಲನೂ ಕರ್ಕೊಂಡೋಗಿದ್ದಾನೆ. ಒಬ್ಬನೇ ಮಗ ಇರೋದು, ಅವನ್ನಾದ್ರೂ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಆಸೆನೂ ಅವರಲ್ಲಿ ಇರಲಿಲ್ಲ. ಆದ್ರೂ ನನ್ನ ತಮ್ಮ ತುಂಬ ಚೆನ್ನಾಗಿ ಲೈಫಲ್ಲಿ ಲೀಡ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ಬಟ್ ಎಮೋಷ್ನಲ್ ಸಪೋರ್ಟ್ ಅನ್ನೋದು ಅವನಿಗೆ ಯಾರೂ ಕೊಡ್ತಿಲ್ಲ. ನಮ್ಮ ತಾಯಿದೇನಾದರೂ ಪ್ರೀತಿ ಸಪೋರ್ಟ್ ಇದ್ದಿದ್ರೆ ನನ್ನ ತಂಗಿನೇ ಆಗಿರ್ಬೋದು ಸತ್ತೋಗ್ತಾ ಇರಲಿಲ್ಲ, ನಮ್ಮ ಅಕ್ಕನೇ ಆಗಿರ್ಬೋದು ಈ ಥರ ಕ್ಯಾನ್ಸರಿಂದ ಸತ್ತೋಗ್ತಾ ಇರಲಿಲ್ಲ ಫ್ರೆಂಡ್ಸ್. ಅವ್ರಿಗೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಇರ್ತಿತ್ತು, ನಮ್ಗೆ ಯಾರಿಲ್ಲ ಅಂದರೆ ಏನು, ನಮ್ಮ ತಾಯಿ ಇದ್ದಾರೆ ಅಂತ. ಸೊ ತಾಯಿಯಿಂದನೇ ತುಂಬ ಕೊರಗಿದ್ದಾರೆ. ಆ ನೋವು ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಇವಾಗ ಇರೋರು ನಾನೇ ಆಗಿರ್ಬೋದು, ನನ್ನ ತಮ್ಮನೇ ಆಗಿರ್ಬೋದು, ಇಬ್ಬರೂ ಕೊರಗ್ತಾ ಇದ್ದೀವಿ. ಇವಾಗಲಾದ್ರೂ ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳಿದ್ದಕ್ಕೆ ಅವ್ರದ್ದು ರೆಸ್ಪಾನ್ಸ್ ಯಾವ ಥರ ಬಂತು ಗೊತ್ತಾ? ನಾನು ಬೆಂಗಳೂರಲ್ಲಿದ್ದಾಗ ಸೊ ಅದಕ್ಕೆ ಜಗಳ ಮಾಡ್ಕೊಂಡು ಬಂದು ಇಷ್ಟೆಲ್ಲ ಬೊಗಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅವರೇನಾದರೂ ಅಯ್ಯೋ ದೊಡ್ಡ ಮಗಳನ್ನ ಕಳ್ಕೊಂಡಿದ್ದೀನಿ, ಚಿಕ್ಕವಳನ್ನೂ ಸಹ ಹೋಗ್ಬಿಟ್ಟಿದ್ದಾಳೆ, ಇರೋದು ನೀವಿಬ್ಬರೇ, ಯಾವಾಗ್ಲೂ ಖುಷಿಯಾಗಿರಿ, ನಾನಿದ್ದೀನಿ, ಯೋಚನೆ ಮಾಡಬೇಡ್ರಿ ಅಂತ ಒಂದು ಮಾತು ಹೇಳಿದಿದ್ರೆ ಫ್ರೆಂಡ್ಸ್, ಐ ಸ್ವೇರ್ ಅವ್ರ ಕಾಲಿಗೆ ಬಿದ್ದು ನಾನು ನಮಸ್ಕಾರ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಮ್ಮ ತಾಯಿನ ಎಷ್ಟೊಂದು ಕಡೆ ನಾನು ಸಪೋರ್ಟ್ ಮಾಡಿದ್ದೀನಿ ಗೊತ್ತಾ. ಯಾರಾದರೂ ಏನಾದರೂ ನಮ್ಮ ತಾಯಿಗಂದರೆ ನನಗೆ ತುಂಬ ಕೋಪ ಬರ್ತಿತ್ತು, ಅವ್ರ ಹತ್ರ ಎಲ್ಲ ನಾನು ಜಗಳ ಮಾಡ್ತಿದ್ದೆ. ಅಷ್ಟು ಪ್ರೀತಿನ ಇಟ್ಕೊಂಡು ನಮ್ಮ ತವರು ಮನೆ ಅಂತ, ತಾಯಿ ಮನೆ ಅಂತ, ಅತ್ತೆ ಮನೇಲೆಲ್ಲ ಸುಳ್ಳು ಹೇಳ್ಕೊಂಡು ನಮ್ಮ ಅಮ್ಮ ಚೆನ್ನಾಗಿ ನೋಡ್ಕೊತಾರೆ, ಇದು ಮಾಡಿದ್ದಾರೆ ಅದು ಮಾಡಿದ್ದಾರೆ ಅಂತ ಹೊಗಳ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗಿ ದುಃಖ ಅನುಭವಿಸ್ಕೊಂಡು ಬರ್ತೀನಿ. ಸೊ ಇದೇ ಥರ ಆಗ್ತಾಯಿದೆ ಪ್ರತಿ ವರ್ಷ. ನಮ್ಮಮ್ಮ ಯಾವಾಗ್ಲೂ ಬಾ ಮಗಳೇ ನಿನಗೋಸ್ಕರ ಕಾಯ್ಕೊಂಡಿದ್ದೀನಿ, ಮಕ್ಕಳನ್ನ ಕರ್ಕೊಂಡು ಬಾ, ಗಂಡನ್ನ ಕರ್ಕೊಂಡು ಬಾ ಅಂತ ಯಾವಾಗ್ಲೂ ಕರೆದಿದ್ದಿಲ್ಲ. ನನಗೆ ಆಸೆ ನನ್ನ ಮನೆ, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಕ್ಕ, ನನ್ನ ತಮ್ಮ ಅಂತ. ಅದಕ್ಕೆ ನಾನು ಪ್ರತಿ ವರ್ಷ ಎಷ್ಟೇ ಕಷ್ಟ ಆದ್ರೂ ದುಃಖ ಇದ್ರೂ ನಾನು ಹೋಗ್ತೀನಿ. ಹೋಗಿ ಅಟ್ಲೀಸ್ಟ್ ನನ್ನ ಮಕ್ಕಳಿಗೆ ಎಲ್ಲನೂ ತೋರಿಸ್ಬೇಕು. ಅಮ್ಮಮ್ಮ, ತಾತ, ಮಾವ, ದೊಡ್ಡಮ್ಮ, ಅಣ್ಣಂದರು ಎಲ್ಲನೂ ತೋರಿಸ್ಬೇಕು ಅಂತ ತುಂಬ ಆಸೆಯಿಂದ ಪ್ರತಿ ವರ್ಷ ನಾನು ಹೋಗ್ತೀನಿ. ಯಾರೂ ನನ್ನ ಮನೆಗೆ ಬಂದವರೆಲ್ಲ ದುಡ್ಡು ಖರ್ಚಾಗುತ್ತೆ ಅಂತ ನಾನು ಪ್ರತಿ ವರ್ಷ ದುಡ್ಡನ್ನು ಸೇವ್ ಮಾಡಿ ಪ್ರೀತಿ ಇರೋದ್ರಿಂದನೇ ಹೋಗಿ ಬರ್ತಿದ್ದೀವಿ. ಸಾರಿ ಫ್ರೆಂಡ್ಸ್, ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಪ್ರೀತಿ ಏನಾದರೂ ಇಲ್ಲ ಅಂತ ಅಂದಿದ್ರೆ ಎಲ್ಲವನ್ನು ಈಸಿಯಾಗಿ ನಾನು ಇಗ್ನೋರ್ ಮಾಡಿಬಿಡ್ತಿದ್ದೆ ಫ್ರೆಂಡ್ಸ್. ಪ್ರೀತಿ ಹೆಚ್ಚಾಗಿದ್ದಾಗ ಅದನ್ನು ಇಗ್ನೋರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾರು ಎಮೋಷ್ನಲ್ ಆಗಿ ತಮ್ಮ ಫ್ಯಾಮಿಲಿ ಕಡೆ ಯೋಚನೆ ಮಾಡ್ತಾರಲ್ಲ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಒಂದು ನಿಮಿಷದಲ್ಲಿ ಎಲ್ಲನೂ ಇಗ್ನೋರ್ ಮಾಡೋದಕ್ಕೆ. ನನಗೆ ದೇವರು ಒಳ್ಳೆಯ ಗಂಡ, ಮಕ್ಕಳು, ಒಳ್ಳೆಯ ಬುದ್ಧಿ ಎಲ್ಲನೂ ಕೊಟ್ಟಿದ್ದಾರೆ. ನನ್ನ ಜೀವನನ ನೋಡಿಕೊಂಡು ನಾವು ಚೆನ್ನಾಗಿರ್ಬೋದು ನಾನು ಸೆಲ್ಫಿಶ್ ಆಗಿದ್ದರೆ. ಬಟ್ ನಮ್ಮ ಮನೆ, ನಮ್ಮಮ್ಮ, ನಮ್ಮಪ್ಪ, ನಮ್ಮ ತಮ್ಮ, ನಮ್ಮ ಅಕ್ಕ, ಅಕ್ಕನ ಮಕ್ಕಳು, ಅಕ್ಕನ ಗಂಡ ಎಲ್ಲರೂ ಚೆನ್ನಾಗಿರಬೇಕು. ಒಂದು ಒಳ್ಳೆಯ ಫ್ಯಾಮ್ಲಿ ಥರ ನಾವೂ ಸಹ ಫಂಕ್ಷನ್ಸ್ನ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು, ಖುಷಿಯಾಗಿ ಒಟ್ಟಾಗಿ ಟೈಮನ್ನು ಸ್ಪೆಂಡ್ ಮಾಡಬೇಕು. ಅದು ನನ್ನ ಆಸೆ ಮಾತ್ರ ಅಲ್ಲ, ನನ್ನ ತಮ್ಮನ ಆಸೆನೂ ಅಷ್ಟೇ, ಮತ್ತು ನನ್ನ ಅಕ್ಕನ ಆಸೆನೂ ಅದೇ ಆಗಿತ್ತು. ಅಕ್ಕನಿಗೆ ಮದುವೆ ಆದಮೇಲೆ ಅವ್ರ ಮನೆಯವ್ರನ್ನ ನೋಡ್ಕೋತಾ ನಮ್ಮ ಮನೆ ಕಡೆನೂ ಸಹ ಗಮನ ಕೊಡ್ತಿದ್ರು. ಅದು ಏನಕ್ಕೆ?
ಪ್ರೀತಿ ಇರೋ ಕಾರಣದಿಂದಾನೇ ಇವಾಗ ನಮ್ಮಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ, ಅದು ಇದು ಮಾತಾಡಿಕೊಂಡು. ಅವ್ರಿಗೇನು ಒಂದು ಡ್ರೀಮ್ಸ್ ಅನ್ನೋದಿಲ್ಲ, ಮನೆ ಕಟ್ಟಿಸ್ಬೇಕು, ನಾವು ಬೆಂಗಳೂರಲ್ಲಿ ಇಷ್ಟು ವರ್ಷದಿಂದ ಇದ್ದೀವಿ, ನಮಗೆ ಅಂತ ಒಂದು ಮನೆ ಮಾಡ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಇರ್ತಿರ್ಲಿಲ್ಲ. ಸೊ ಈ ಥರ ಪರ್ಸ್ನಾಲಿಟಿ ಅವ್ರದ್ದಾದಾಗ ನನ್ನ ಅಕ್ಕ ಅವ್ರ ಕಡೆಯಿಂದ ಎಫರ್ಟ್ಸ್ ಹಾಕ್ತಿದ್ರು, ಒಂದು ಮನೆ ಮಾಡ್ಕೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ನೀವು ಚೆನ್ನೈಗೆ ಬಂದುಬಿಡಿ, ಇಲ್ಲಿ ಪ್ಲಾಟ್ಸ್ ತುಂಬ ರೀಸನೇಬಲ್ ಆಗಿದೆ, ನಾನೂ ತಗೊಂಡಿದ್ದೀನಿ, ನೀವು ತಗೊಳ್ಳಿ ಅಂತ ಸಲಹೆಗಳನ್ನ ಕೊಡ್ತಿದ್ರು. ಇದೆಲ್ಲ ಏನಕ್ಕೆ ಮಾಡ್ತಿದ್ರು? ಪ್ರೀತಿ ಇರೋ ಕಾರಣಕ್ಕಾಗಿಯೇ. ಬಟ್ ಈ ಥರ ಸಲಹೆಗಳು ಯಾರೇ ಕೊಟ್ಟರು, ನಾನೇ ಕೊಟ್ಟರು, ನಮ್ಮ ಅಕ್ಕ ಕೊಟ್ಟರು, ಇಲ್ಲಾಂದರೆ ನನ್ನ ತಮ್ಮ ಕೊಟ್ಟರು ಅವ್ರಿಗೆ ಇಷ್ಟ ಆಗಲ್ಲ. ಅವ್ರಿಗೇನು ಬರೀ ಟೈಮ್ ಪಾಸ್ ಮಾಡಬೇಕು, ಫೋನಲ್ಲಿ ಯಾವಾಗ್ಲೂ ಬ್ಯುಸಿಯಾಗಿರಬೇಕು. ಆ್ಯಕ್ಚುಲಿ ನಮ್ಮ ತಾಯಿಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಮತ್ತು ತುಂಬ ರಿಲೇಟಿವ್ಸ್ ಇದ್ದಾರೆ. ಅದು ನಮ್ಮ ತಾಯಿಗೆ ಮಾತ್ರನೇ ಯಾವಾಗ್ಲೂ ಕಾಲ್ ಮಾಡೋದು ಏನೋ ಮಾತಾಡೋದೇನೋ, ಯಪ್ಪ ಯಾವ ಥರ ಮಾತಾಡ್ತಾರೆ ಅಂದರೆ ನಮ್ಮ ತಾಯಿ ಬೆಂಗಳೂರಲ್ಲಿ ಕೋಟಿ ಕೋಟಿ ದುಡ್ಡು ಹಾಕಿ 10 ಮನೆ ಕಟ್ಸಿರೋ ಥರ ಬಿಲ್ಡಪ್ ಕೊಡ್ತಾರೆ. ಮತ್ತು ಎಲ್ಲ ಮಕ್ಕಳನ್ನೂ ತುಂಬ ಚೆನ್ನಾಗಿ ಓದಿಸಿ ಅವ್ರಿಗೆ ಏನು ಮಾಡಬೇಕು ಎಲ್ಲ ಮಾಡಿರೋ ಥರ, ಹೆಣ್ಮಕ್ಳಿಗೆ ಅದ್ಧೂರಿಯಾಗಿ ಮದುವೆ ಮಾಡಿ, ಮೊಮ್ಮಕ್ಕಳಿಗೆಲ್ಲನೂ ಏನು ಮಾಡಬೇಕು ಅದೆಲ್ಲ ಹಾರೈಕೆ ಮಾಡಿ, ಅವ್ರಿಗೆ ಏನು ಕೊಡಬೇಕು ಅದೆಲ್ಲ ಮಾಡಿ, ನಾನು ಫ್ರೀ ಆಗಿದ್ದೀನಿ, ಟೈಮ್ ಪಾಸ್ ಮಾಡಬೇಕಷ್ಟೇ. ಇವಾಗ ನೀವೆಲ್ಲ ಕಾಲ್ ಮಾಡಿ ಎಲ್ಲಿ ಕರೆದ್ರೂ ನಾನು ಬರ್ತೀನಿ, ನನಗೇನು ಚಿಂತೆನೇ ಇಲ್ಲ, ನೀವು ಕಾಲ್ ಮಾಡಿ ಒಂದು ಕಾಲಲ್ಲಿ ನಾನು ಬರ್ತೀನಿ. ನನ್ನನ್ನೇನಾದರೂ ಮನೇಲಿ ಹೋಗಬೇಡ ಅಂತ ಹೇಳಿದ್ರೆ ಅವ್ರ ಜೀವನನ ನರಕ ಮಾಡಿಬಿಡ್ತೀನಿ, ಮನೇಲಿದ್ದು ಅವ್ರ ಜೀವನನ ನರಕ ಮಾಡ್ತೀನಿ, ನೀವು ಚಿಂತೆ ಮಾಡಬೇಡಿ, ನೀವು ನನಗೆ ಕಾಲ್ ಮಾಡಿ, ನಾನಿದ್ದೀನಿ, ನನ್ನೆಲ್ಲ ಸಾಧಿಸಿದ್ದೀನಿ, ನಿಮಗೂ ಸಹ ಸಲಹೆ ಕೊಡ್ತೀನಿ, ನಿಮಗೂ ಹೆಲ್ಪ್ ಮಾಡ್ತೀನಿ ಅನ್ನೋ ಥರ ಬಿಲ್ಡಪ್ ಕೊಡ್ತಾರೆ ಫ್ರೆಂಡ್ಸ್. ಸೊ ಇದು ರಿಯಾಲಿಟಿಯಲ್ಲಿ ನಮ್ಮ ಲೈಫ್ ಸಿಚುಯೇಷನು. ನಮ್ಮ ತಾಯಿ ನಮಗೆ ತಾಯಿ ಆಗಿರೋದ್ರಿಂದನೇ ಅವ್ರಿಗೆ ನಾವು ಸಲಹೆಗಳನ್ನ ಕೊಡ್ತೀವಿ, ಹೀಗಿರಬೇಕು ಹಾಗಿರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅವ್ರು ಬೇರೆಯವರಾಗಿದ್ದರೆ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಏನಕ್ಕೆ ಅವ್ರು ಬೇರೆಯವ್ರು, ನಾವೇನಕ್ಕೆ ಅವ್ರ ಬಗ್ಗೆ ಚಿಂತೆ ಮಾಡಬೇಕು? ಬಟ್ ನಮ್ಮ ತಾಯಿನ ಹೇಗೆ ಇಗ್ನೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮಲ್ಲಿ ಕೆಲವರು ಅವ್ರನ್ನ ಇಗ್ನೋರ್ ಮಾಡಿಬಿಡಿ, ಅವ್ರ ಪರ್ಸ್ನಾಲಿಟಿ ಅದೇ ರೀತಿಯೇ ಇರುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿದ್ದೀರಾ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಅಷ್ಟು ಈಸಿ ಎಲ್ಲ ಇಗ್ನೋರ್ ಮಾಡಿ ಅಂತ ಹೇಳೋದು. ನಿಮ್ಮ ಮನೆಗಳಲ್ಲಿ ನೀವೇನಾದರೂ ನಮ್ಮ ಪ್ಲೇಸಲ್ಲಿ ಇದ್ದಿದ್ರೆ ನಿಮ್ಮ ತಾಯಿ ಯಾವಾಗ್ಲೂ ಬ್ಯುಸಿಯಾಗಿ ನಿಮ್ಗೇನು ಮಾಡಿದ್ರ ಅಂದರೆ ಅಡುಗೆ ಮಾಡಿಟ್ಬಿಟ್ಟು ತಿನ್ನಪ್ಪ ಅಂತ ಹೇಳಿದ್ರೆ ತಾಯಿ ಆಗಿಬಿಡಲ್ಲ, ಬೇರೆ ಕಷ್ಟ ಸುಖಗಳ ಬಗ್ಗೆನೂ ಮಾತಾಡಬೇಕು. ಬರೀ ಮಾಡಿ ಇಟ್ಬಿಟ್ಟು ತಿಂತಾರೆ ಬಿಡು ಅಂತ ಅವ್ರನ್ನ ಅವರೇ ಫ್ರೀ ಮಾಡಿಕೊಂಡು ಎಲ್ಲರ ಹತ್ರನೂ ಮಾತಾಡಿಕೊಂಡು ಮಕ್ಕಳ ಬಗ್ಗೆ ಯೋಚನೆ ಮಾಡ್ದಿರಾ, ಕೇರ್ ಮಾಡ್ದಿರಾ ಟೈಮ್ ಪಾಸ್ ಮಾಡ್ತಿದ್ರೆ ನಿಮಗೂ ಸಹ ಇರಿಟೇಟ್ ಆಗುತ್ತೆ. ಒಂದಿನದ ಪ್ರಾಬ್ಲಮ್ ಅಲ್ಲ, ಒಂದಿನ 2 ದಿನ ಆದರೆ ಅದನ್ನು ಇಗ್ನೋರ್ ಮಾಡಿಬಿಡ್ಬೋದು, ಜೀವನ ಪರ್ಯಂತವಾಗಿ ಇದೇ ರೀತಿಯೇ ಇರೋದು. ಈ ಥರ ಇರೋ ಪರಿಸ್ಥಿತಿಯಲ್ಲಿ ತಾಯಿನ ದೇವ್ರಿಗೆ ಹೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಆ ಗಾದೆ ಮಾತು ನಮ್ಮ ಎಕ್ಸ್ಪೀರಿಯನ್ಸಿಂತ ತಪ್ಪು ಅಂತ ಹೇಳ್ತೀನಿ. ತಾಯಿಗಿಂತ ದೇವ್ರಿಲ್ಲ ಅನ್ನೋದೇ ತಪ್ಪು. ದೇವ್ರಿದ್ದಾನೆ, ಬಟ್ ತಾಯಿನ ದೇವ್ರಿಗೆ ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದೇವ್ರು ಇರೋ ಕಾರಣಕ್ಕೆ ನಮಗೆ ಎಷ್ಟೋ ಧೈರ್ಯ ಬುದ್ಧಿ ಕೊಟ್ಟಿರೋದು. ಆ ಬುದ್ಧಿ ಧೈರ್ಯದಿಂದನೇ ನಾವು ನಮ್ಮ ಜೀವನನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಾವು ಎಮೋಷ್ನಲಿ ವೀಕ್ ಆಗಿದ್ದೀವಿ ಅಂತ ಅಂದರೆ ಅದು ನಮ್ಮ ತಾಯಿನೇ ಕಾರಣ. ಈ ವಿಷಯದಲ್ಲಿ ನಮ್ಮ ಅಪ್ಪನ ಯಾವಾಗ್ಲೂ ನಾವು ಬ್ಲೇಮ್ ಮಾಡಿಲ್ಲ ಮತ್ತು ಮಾಡೋದೂ ಇಲ್ಲ. ಯಾಕಂದರೆ ಅವರು ತುಂಬ ಹಾನೆಸ್ಟಾಗಿ ಅವ್ರ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಯಾರ ಹತ್ರನೂ ಸುಳ್ಳು ಹೇಳ್ತಾ ಇಲ್ಲ. ನಾನೇನು ಮಾಡಿಲ್ಲ ಅಂತ ಜೆನ್ಯೂನಾಗಿ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಈ ಥರ ಅಕ್ಸೆಪ್ಟ್ ಮಾಡಿದಾಗ ಅವ್ರನ್ನ ಪ್ರಶ್ನೆ ಮಾಡೋ ಒಂದು ಪರಿಸ್ಥಿತಿನೇ ಬರಲ್ಲ ಫ್ರೆಂಡ್ಸ್. ಯಾಕಂದರೆ ಅವ್ರು ಎಲ್ಲನೂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ನಾನು ಹಿಂಗಿದ್ದೆ, ತಪ್ಪು ಮಾಡಿದೆ, ಇವಾಗ ಚೆನ್ನಾಗಿರಬೇಕು, ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಅಂತ ನಾವೇನಾದರೂ ನಮ್ಮ ಅಪ್ಪ ಹತ್ರ ಶೇರ್ ಮಾಡಿಕೊಂಡ್ರೆ ಅವರು ನಿಧಾನವಾಗಿ ಎಲ್ಲನೂ ಕೇಳಿಸ್ಕೊತಾರೆ. ನಮಗೆ ಕಷ್ಟ ಇದೆ ಅಂತ ಹೇಳಿದ್ರೆ, ಅಯ್ಯೋ ಅಮ್ಮ ಎಷ್ಟು ಬೇಕು ದುಡ್ಡು ಕೇಳು, ನಾನು ಕಳಿಸ್ತೀನಿ, ಚಿಂತೆ ಮಾಡಬೇಡ, ನಾನಿದ್ದೀನಿ, ಚೆನ್ನಾಗಿ ತಿನ್ನು, ದಪ್ಪ ಆಗು, ಈ ಥರ ಮಾತಾಡ್ತಾರೆ. ಸೊ ನಮ್ಮ ಅಪ್ಪ ದುಡ್ಡು ಕೊಡ್ತಾರೆ ಅಂತ ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅಂತಲ್ಲ, ಅವರ ಒಂದು ತಪ್ಪನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಇವಾಗಾದ್ರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದು ಒಂದು ದೊಡ್ಡ ಗುಣ. ನಮ್ಮ ತಾಯಿ ಹತ್ರ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನಾವು ಒಂದು ಎಮೋಷ್ನಲ್ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರು ನನಗೆ 3 ಮಂತ್ಸ್ ಪ್ರೆಗ್ನೆನ್ಸಿ ಮಿಸ್ಕರೇಜ್ ಆಗಿಬಿಟ್ಟು DNC ಆಯಿತು. ಆವಾಗ ನಾನು ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಸಲನೂ ನಾನು ಬರ್ತೀನಿ, ಚಿಂತೆ ಮಾಡಬೇಡ, 2 ಮಕ್ಕಳನ್ನ ಇಟ್ಕೊಂಡು ಹೆಂಗೆ ಮ್ಯಾನೇಜ್ ಮಾಡ್ತೀಯಾ, ನಾನು 10 ದಿನ ಬಂದು ನಿನ್ನ ಜೊತೆ ಇದ್ಬಿಟ್ಟು ಹೋಗ್ತೀನಿ ಅನ್ನೋ ಒಂದು ಪ್ರೀತಿಯ ಮಾತು ಅವ್ರ ಬಾಯಿಂದ ಬರಲೇ ಇಲ್ಲ. ಮತ್ತು ನಾವು ಕ್ಲೌಡ್ ಕಿಚನ್ ಬಿಸ್ನೆಸ್ ಶುರು ಮಾಡಿದ್ಮೇಲೆ 1-2 ಮನೆಗಳಲ್ಲಿ ಓನರ್ದು ಕಾಟ ಇತ್ತು. ಸೊ ಅದಕ್ಕೆ ಖಾಲಿ ಮಾಡಿದ್ವಿ. ಮನೆ ಖಾಲಿ ಮಾಡೋದು, ಮಕ್ಕಳನ್ನ ಇಟ್ಕೊಂಡು ಅದನ್ನು ಮಿಸ್ಕರೇಜ್ ಆದಮೇಲೆ ಎಷ್ಟು ಕಷ್ಟ ಅಂತ ನಾನು ಹೇಳ್ಕೊಂಡಿದ್ದೀನಿ, ಪರ್ಸ್ನಲಾಗಿ ಕಾಲ್ ಮಾಡಿ ಹೇಳ್ಕೊಂಡಿದ್ದೀನಿ. ಆವಾಗ್ಲೂ ಸಹ ನಾನು ಬರ್ತೀನಿ, ಹೆಲ್ಪ್ ಮಾಡ್ತೀನಿ, ನಾನು ಇರ್ತೀನಿ ನಿನ್ನ ಜೊತೆ ಅಂತ ಒಂದು ಮಾತು ಹೇಳಿಲ್ಲ ಫ್ರೆಂಡ್ಸ್. ಈ ಥರ ನಮಗೆ ಬೇಕಾದಾಗ ಅವರು ಯಾವಾಗ್ಲೂ ಎಮೋಷ್ನಲ್ ಸಪೋರ್ಟ್ ಮಾಡ್ದಿರಾ ನಮ್ಮ ಮುಂದೆ ಬೇರೆಯವ್ರಿಗೆ ಪಾಪ ಅಂತ ಹೇಳ್ತಾರೆ, ಅವ್ರಿಗೆ ನಾವೇ ಮಾಡಬೇಕು, ಬೇರೆ ಯಾರಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಆ ರೀತಿ ಹೇಳಿದಾಗ ನಮಗೆ ತುಂಬ ಬೇಜಾರಾಗುತ್ತೆ. ಸೊ ಈ ಥರ ನಾವು ಜೀವನನ
ಜೀವನನ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಬಾಯ್ ಬಾಯ್.